ರಸ್ತೆಯಲ್ಲಿ ಹೋಗ್ತಾ ಇದ್ದ ಬಾಲಕಿಯ ತಲೆ ಮೇಲೆ ಮರದ ಕೊಂಬೆ ಬಿದ್ದು ಆಕೆ ಮೃತಪಟ್ಟಂತಹ ಘಟನೆ ನಡೆದಿದೆ. ಅಪ್ಪಟ ಅಪ್ಪು ಅಭಿಮಾನಿಯಾಗಿದ್ದ 15 ವರ್ಷದ ತೇಜಸ್ವಿನಿ ಮೃತಪಟ್ಟಂತಹ ಬಾಲಕಿ. ಮೆಟ್ರೋ ಸ್ಟೇಷನ್ ಬಳಿ ನಡೆದಂತಹ ದುರ್ಘಟನೆ ಇದು. ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಬಾಲಕಿಯ ತಲೆ ಮೇಲೆ ಮರದ ಕೊಂಬೆ ಬಿದ್ದು ತೇಜಸ್ವಿನಿ ಅಂತಕ್ಕಂಥ ಬಾಲಕಿ ಮೃತಪಟ್ಟಿದ್ದಾಳೆ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರುವಂತಹ ವೇಳೆ ನಡೆದಿರೋ ಘಟನೆ. ಈಕೆ ಅಪ್ಪಟ ಅಪ್ಪು ಅಭಿಮಾನಿಯಾಗಿದ್ದಂತಹ ಬಾಲಕಿ ಹಲವು ಡ್ಯಾನ್ಸ್ ಕಾಂಪಿಟೇಷನ್ಗಳಲ್ಲಿ ಕೂಡ ಭಾಗವಹಿಸಿದ್ರು. ಡ್ಯಾನ್ಸ್ನಲ್ಲಿ ಹೆಸರು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಂತಹ ಹುಡುಗಿ ಈಗ ಮಗಳನ್ನು ಕಳ್ಕೊಂಡ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ವಿವಿಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಆ ಬಾಲಕಿ ತನ್ನ ಪಾಡಿಗೆ ತಾನು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಸಾವು ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಆಕೆ ಬರೋ ಸಮಯಕ್ಕೆ ಕರೆಕ್ಟಾಗಿ ಮರದ ಕೊಂಬೆ ಬಿದ್ದಿದೆ, ಅದು ತಲೆ ಮೇಲೆ. 1 ಸೆಕೆಂಡ್ ಹಿಂದೆ ಮುಂದೆ ಆಗಿದ್ದಿದ್ರು ಆ ಹುಡುಗಿ ಬದುಕೊಂಡ್ಬಿಡ್ತಾ ಇತ್ತು. ಅದಕ್ಕೆ ಹೇಳಿದ್ದು ಎಲ್ಲೆಲ್ಲಿ ಸಾವು ಕಾದಿರುತ್ತೆ ಅಂತ. ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಒಳ್ಳೆ ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಅಪ್ಪು ಅಭಿಮಾನಿ ತೇಜಸ್ವಿನಿ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥ ಘಟನೆ ಇದು. ವಿವಿಪುರಂ ಮೆಟ್ರೋ ಸ್ಟೇಷನ್ ಹತ್ತಿರ ನಡೆದಿರ್ತಕ್ಕಂಥ ಘಟನೆ. ಅದೆಲ್ಲ ಆದ ನಂತರ ಆಮೇಲೆ ಪೋಷಕರೆಲ್ಲ ಬಂದು ಕಣ್ಣೀರಿಟ್ಟಿದ್ದಾರೆ. ಬರ್ತಾಯಿತ್ತು, ಯಾವಾಗಲೂ ಅದೇ ದಾರಿ ನಡ್ಕೊಂಡು ಬರೋದು. ಇವತ್ತು ಅದೇ ಥರ ಬರ್ತಾಯಿದ್ರೆ ಸುಮಾರು 12:30 ಈ ಥರ ಮರದ ಕನ್ಸ್ಟ್ರಕ್ಷನ್ ಮನೆ ಮೇಲಿಂದ ಬಾಂಬ್ ಬಿದ್ದು ಈ ಥರ ಆಗಿದೆ ಸರ್. ಎಷ್ಟು ಹೆಂಗೆ ಹೋಗ್ತದೆ ಸರ್ ಮಗುವಿನ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀರ ಅಂದರೆ? ಡ್ಯಾನ್ಸ್ಗೆ ಅವಳೇ ಕೊರಿಯೋಗ್ರಫಿ ಮಾಡ್ತಾಯಿದ್ಲು. ಅವಳು ಡ್ಯಾನ್ಸ್ ಇದರಲ್ಲಿ ಇದಾಗಿದ್ಲು, ಮೆಂಟರ್ ಆಗಿದ್ಲು. ಇವತ್ತೂ ಸ್ಕೂಲ್ ಡೇ ಇತ್ತು, ಆ್ಯನ್ಯುವಲ್ ಡೇ ಇತ್ತು ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ಕೊರಿಯೋಗ್ರಾಫರ್ ಮಾಡಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಬಿಟ್ಟು ಬರ್ತಾಯಿದ್ದೆ ರಿಟರ್ನ್ ಮನೆಗೆ. ಮನೆ ಬರಬೇಕಾದ್ರೆ ಈ ಥರ ಆಗಿದೆ. ಅದು 5ನೇ ಫ್ಲೋರಿಂದ ಅದು ಬೊಂಬು ಸೀದಾ ನೆಟ್ಟಿಗೆ ಬಂದು ತಲೆ ಮೇಲೆ ಬಿದ್ದಿದೆ. ಆಸ್ಪತ್ರೆ ನಮ್ಮ ಪಬ್ಲಿಕ್ ಅವ್ರು ಕರ್ಕೋಗಿದ್ದಾರೆ. ಮಗು ಬಗ್ಗೆ ಏನು ಹೇಳೋದು ಏನು ಬೇಕಾಗೇ ಇಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ನೀವೇ ನೋಡಿದ್ದೀರ ಮಗು ಎಷ್ಟು ಪಾಪ್ಯುಲಾರಿಟಿ ಇದೆ ಅಂತ ಹೇಳಿ. ಈವನ್ ಡ್ಯಾನ್ಸ್ ಶೋ ಅದು ಇದು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ತುಂಬ ಅಂದರೆ ತುಂಬ ಅನ್ಯಾಯ ಆಗಿದೆ. ಇದಕ್ಕೆ ದುಡ್ಡಿನ ಬೆಲೆ ಕಟ್ಕೊಟ್ರೆ ಏನೂ ಸಿಗಲ್ಲ ಇದರಲ್ಲಿ. ಏನು BBMP ಅವರಾಗಲಿ ಪೊಲೀಸ್ ಸ್ಟೇಷನ್ ಅವರಾಗಲಿ ಎಲ್ಲ ಮುಂದೆ ನಿಂತ್ಕೊಂಡು ಮಾತಾಡೋದ್ರಿಂದನೇ ಇದರಲ್ಲೆಲ್ಲ ಸಿಗೋದು. ಮತ್ತು ತುಂಬ ಬೇಜವಾಬ್ದಾರಿಯಿಂದ ಒಂದೇ ಒಂದು ಮಾನವೀಯತೆ ಇಲ್ದಿರ ಅಲ್ಲಿ ನಾವೇ ಸ್ಪಾಟಲ್ಲಿ ಹೋಗಿದ್ದೀವಿ, ಯಾರು ನೋಡೋರಿಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ನಿರ್ಲಕ್ಷ್ಯತನ ಅಂತ ಹೇಳಿದ್ರೆ ಅವರೇ ನೋಡ್ಕೊಬೋದು. ತುಂಬ ಅಂದರೆ ದೊಡ್ಡ ಮಗಳು ಅಷ್ಟೇ. ನಾನು ಆಫೀಸಲ್ಲಿ ಇದ್ದೀನಿ, ಆ ಟೈಮ್ ಫೋನ್ ಬಂದಿದ್ದು ಅದು ಮೇಲಿಂದ ಬಾಂಬು ಹುಡುಗಿ ಮೇಲೆ ಬಿಟ್ಟಿದ್ದ ಅಂತ. ನಾನು ಬರೀ ನೋಡಿದೆ ಏನಾಯಿತು ಅಂತ. ಏನದ ಪಾಪ ಸತ್ತೋಗ್ದು ಏನಾದ್ರು ಆಯಿತಾ ಇವತ್ತಂದರೆ ಆ್ಯಕ್ಚುಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ನಾವು ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರಿ, ನಮಗೆ ಮನೆಯಲ್ಲಿ ಕೆಲಸವ್ರು ಬಂದು ಹೇಳಿದ್ದಾರೆ ಅಂತ ಈ ಥರ ಏನೋ ಆಗಿದೆ ಅಂತ. ನಾವು ಆಚೆ ಬಂದು ನೋಡಿ ಆವಾಗ ಹುಡುಗಿ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು. ನಮ್ಮ ಯಜಮಾನ್ ನಮ್ಗೆ ಹೇಳಿದ್ದಾರೆ ಫೋನ್ ಮಾಡಿ. ಬಟ್ ಅದು ಬಂಬು ಮೇಲೆಯಿಂದ ಕೆಳಗಡೆ ಬಿದ್ದಿದೆ. ಮೇಲೆಯಿಂದ ಕೆಳಗಡೆ ಬಿದ್ದು ಆ ಹುಡುಗಿ ಆನ್ ಸ್ಪಾಟೇ ಮೋಸ್ಟ್ಲಿ ಹೋಗ್ಬಿಟ್ಟಿದೆ. ಆ ಹುಡುಗಿ ರಕ್ತ ಇಂಥ ಮಗು ಹೋದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ನೀವು ನೋಡಿ ಇಷ್ಟೆಲ್ಲ ಏನಕ್ಕೆ ಮಾಡ್ತಾರೆ, ಆ ಮಕ್ಕಳಿಗೋಸ್ಕರ ಮಾಡ್ತಾರೆ ಅಂತ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ. ಅವರೇ ಹೋದ್ಮೇಲೆ ನಮ್ಗೇನು ನ್ಯಾಯ ಸಿಗುತ್ತೆ ಹೇಳಿ. ದಯವಿಟ್ಟು ಈ ಮೂಲಕ ನಿಮ್ಮ ಕಳ್ಕಳಿಯಿಂದ ಕೇಳ್ಕೊತೀನಿ, ಅವ್ರಿಗೊಂದು ಇದು ಮಾಡಿ, ಅವ್ರ ಓನರ್ ಯಾರು ಏನು ಅಂತ ಸ್ವಲ್ಪ ವಿಚಾರಿಸಿ ಅವ್ರ ಬಯಲಿಗೆ ಹೇಳಿರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಇದು ಮರದ ಕೊಂಬೆ ಬಿದ್ದಿರೋದ ಅಥವಾ ಈ ಸೆಂಟ್ರಿಂಗಿಗೆ ಹಾಕಿರ್ತಾರಲ್ಲ ಆ ಬೊಂಬು ಬಿದ್ದು ಆಗಿರೋದ? ಅಂದರೆ ಆಕೆ ದುರ್ದೈವ ನೋಡಿ, ಆಕೆ ಬರೋ ಟೈಮಿಗೆ ಕರೆಕ್ಟಾಗಿ ಅದು ತಲೆ ಮೇಲೆ ಬಿದ್ದಿದೆ. 1 ನಿಮಿಷ ಆ ಕಡೆ ಈ ಕಡೆ ಆಗಿದ್ರು 10 ಸೆಕೆಂಡಲ್ಲಿ ಆಕೆ ಬದುಕೊಂಡ್ಬಿಡ್ತಾ ಇದ್ಲು ಅಂತ ಅನ್ಸುತ್ತೆ. ಯಾರ ನಿರ್ಲಕ್ಷ್ಯ ಇದು? ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರವಿಂದ್, ನಿಜ 10ನೇ ತರಗತಿ ವಿದ್ಯಾರ್ಥಿನಿ. ಡ್ಯಾನ್ಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾಕೆ. ಒಂದಷ್ಟು ಆಕೆಯದ್ದೇ ಆದಂತಹ ಕನಸುಗಳನ್ನು ಕಂಡಿದ್ಲು. ಅದ್ರ ಜೊತೆಗೆ ಒಂದಷ್ಟು ಮುಂದೆ ಭವಿಷ್ಯವಾದಂತಹ ಉಜ್ವಲವಾದಂತಹ ಭವಿಷ್ಯ ಆಕೆಗಿತ್ತು. ಆದರೆ ದುರಾದೃಷ್ಟ ಆಕೆಯ ತಲೆ ಮೇಲೆ ಸಾರ್ವೆ ಮರ ಬಿದ್ದಿರೋದು. ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಅಂತೇಳಿ ಆ ಸೆಂಟ್ರಿಂಗ್ಗೆ ಹಾಕುವಂತಹ ಮರ. ಈ ಮರ ಏಕಾಏಕಿ ಆಕೆಯ ತಲೆ ಮೇಲೆ ಬಿದ್ದಿದೆ. ತಲೆಗೆ ಬಿದ್ದಂತಹ ಹಿನ್ನೆಲೆಯಲ್ಲಿ ತುಂಬ ದಪ್ಪನಾಗಿದೆ ಆ ಮರ ಕೂಡ. ಹೀಗಾಗಿ ಆಕೆ ಸಾವನ್ನಪ್ಪಿರೋದು. ಮತ್ತು ತಲೆಗೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಮಿದುಳಿಗೆ ಏಟು ಬಿದ್ದಿದೆ. ಆಕೆ ಬದುಕುಳಿಯೋದಕ್ಕೆ ಸಾಧ್ಯವಾಗಿಲ್ಲ. ಇದುವರೆಗೂ ಕೂಡ ಓನರ್ನ ಸಂಪರ್ಕ ಮಾಡೋದಕ್ಕೆ ಕುಟುಂಬಸ್ಥರು ಪ್ರಯತ್ನವನ್ನು ಪಟ್ಟಿದ್ದಾರೆ, ಆದರೆ ಸಿಕ್ಕಿಲ್ಲ. ನಿನ್ನೆ ಈ ಇನ್ಸಿಡೆಂಟ್ ಆದಮೇಲೆ
ಮಾರ್ಚರಿಗೆ ಆಕೆಯ ವಿಕ್ಟೋರಿಯಾ ಮಾರ್ಚರಿಯಲ್ಲಿ ಆಕೆಯ ಮೃತದೇಹವನ್ನು ಇಡಲಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಮರಣೋತ್ತರ ಪರೀಕ್ಷೆ ಮುಗಿದು ಕುಟುಂಬಸ್ಥರಿಗೆ ಆಕೆಯ ಮೃತದೇಹವನ್ನು ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಲಿದ್ದಾರೆ. ನಮ್ಮ ಜೊತೆ ಸಂಬಂಧಿಕರಿದ್ದಾರೆ. ಸರ್, ಆ ಸಾರ್ವೆ ಮರ ಅಷ್ಟು ದೊಡ್ಡದಿತ್ತ? ಯಾರು ಇದು ನೆಗ್ಲಿಜೆನ್ಸ್ ಅಲ್ವಾ ಇದು ಅವ್ರದ್ದು? ಯಾರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇತ್ತು ಅವ್ರದ್ದು? ಅವರು ಕ್ಲೀನಾಗಿ ಮೆಸ್ ಹಾಕ್ಕೊಂಡಿಲ್ಲ ಸರ್. ಅದು ಅಕ್ಕಪಕ್ಕ ಎಲ್ಲರಿಗೂ ಪಬ್ಲಿಕ್ ಅವ್ರಿಗೆಲ್ಲ ಪ್ರಾಬ್ಲಮ್ ಆಯ್ತಿತ್ತಂತೆ. ಮೆಸ್ ಹಾಕ್ಸ್ಕೊಂಡಿಲ್ಲ. ಮೆಸ್ ಹಾಕ್ಸ್ಕೊಂಡಿದ್ರೆ ನಮ್ಮ ಹುಡುಗಿ ಬದುಕಿರೋಳು. ಅದು ಬೊಂಬು ಕರೆಕ್ಟಾಗಿ ಅವಳು ಸ್ಕೂಲಿಂದ ಬರ್ತಾರಾಗ ಬೊಂಬ್ ಕರೆಕ್ಟಾಗಿ ತಲೆ ಮೇಲೆ ಬಿದ್ದಿರೋದು. ಯಾರು ಸರ್ ಓನರು? ಯಾರು ಸಂಪರ್ಕ ಮಾಡಿದ್ರಾ? ಇಲ್ಲ ಸರ್, ಓನರ್ ಬಂದಿಲ್ಲ. ನಾವೆಲ್ಲ ಸ್ಟೇಷನ್ ಹತ್ರ ಇದ್ವಿ, ಓನರ್ ಬಂದಿಲ್ಲ ಸರ್. ನೀವು ಇದುವರೆಗೂ ಸಂಪರ್ಕಕ್ಕೆ ಸಿಕ್ಕೇ ಇಲ್ಲ? ಇಲ್ಲ, ಸಿಕ್ಕಿಲ್ಲ ಸರ್. ಆಮೇಲೆ ನಾವು ರಾತ್ರಿ ಬಾಡಿ ಕೊಡಲ್ಲ ಅಂದ್ರಲ್ಲ ಸರ್, ಏನಕ್ಕೆ ಅಂದ್ಬಿಟ್ಟು ನಾವು ರಾತ್ರಿ 11:30 ಎಲ್ಲ ಮನೆಗೆ ಹೊರಟ್ಬಿಟ್ವಿ. ಇಲ್ಲಿ ಆ ರಸ್ತೆಗೆ ಬೀಳ್ತಾನೆ ಇರೋದ ಮರ? ಅವ್ರ ನೆಗ್ಲಿಜೆನ್ಸು, ಅವ್ರ ಅಡ್ಡವಾಗಿ ಒಂದೇನಾದರೂ ಕಟ್ಕೋಬೇಕಿತ್ತು? ಕಟ್ಕೋಬೇಕಾಯ್ತು ಸರ್. ಅವ್ರೇನು ಕಟ್ಕೊಂಡಿಲ್ಲ. ಅವ್ರೇನಾದರೂ ಮೆಸ್ಗೀಸ್ ಹಾಕೋಬೇಕಾಯ್ತು. ಮೆಸ್ಗೀಸ್ ಏನು ಹಾಕೊಂಡಿಲ್ಲ ಸರ್. ತಮ್ಮ ಹೆಸರು ಸರ್? ಸರ್ ಹರೀಶ್ ಅಂದ್ಬಿಟ್ಟು. ಇದು ಕುಟುಂಬಸ್ಥರ ಮಾತು. ಆತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಲೀಕ ಏನಿದ್ದಾನೆ, ಒಂದು ಮೆಸ್ ಹಾಕೋಬೇಕಿತ್ತು, ರಸ್ತೆಗೆ ಯಾವುದೇ ಉಪಕರಣಗಳು ಬೀಳದಂತೆ ಕನ್ಸ್ಟ್ರಕ್ಷನ್ ಮಾಡುವ ಸಂದರ್ಭದಲ್ಲಿ ಆ ಸಾರ್ವೆ ಮರ ಬಿದ್ದು ತೇಜಸ್ವಿನಿ ಮೃತಪಟ್ಟಿರೋದು. ನಿಜಕ್ಕೂ ಇದು ದುರಂತ. ಆತನ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಆ ಮಾಲೀಕನನ್ನು ಬಂಧನ ಮಾಡುವ ಕೆಲಸವನ್ನು ಮಾಡಬೇಕು. ಯಾರು ಈ ರೀತಿಯಾಗಿ ನೆಗ್ಲಿಜೆನ್ಸನ್ನು ತೋರಿ ಒಂದು ಹುಡುಗಿಯ ಸಾವಿಗೆ ಕಾರಣರಾಗಿದ್ದಾರೋ ಅಂಥವ್ರ ಮೇಲೆ ಪೊಲೀಸ್ ಇಲಾಖೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಿದೆ. ಅರವಿಂದ್, ಸದ್ಯ ವಿಕ್ಟೋರಿಯಾ ಮಾರ್ಚರಿಯಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಕುಟುಂಬಸ್ಥರು ಕಾಯ್ತಿದ್ದಾರೆ. ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಬಾಲಕಿಯ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಲಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಿನಲ್ಲಿ ಒಂದು ದುರಂತ ನಡೆದು ಹೋಯಿತು. ಅನ್ಯಾಯವಾಗಿ 15 ವರ್ಷದ ಹುಡುಗಿ ಮೃತಪಟ್ಟಿದ್ದಾಳೆ.